ಬಾಯಾಗಿಟ್ರ ಕರ್ಗು ಅಂತ ಉಪ್ಪಿಟ್ಟು ಮಾಡ್ರಿ ಯಾರು ತಿನ್ನಂಗಿಲ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಂಗೆ ಒಂದ್ಸಲ ಎಂತಿ ಈ ವಿಧಾನದಾಗ ಉಪ್ಪಿಟ್ಟು ಮಾಡೋದ ಮರಿಬೇಡ್ರಿ ಎಲ್ಲರೂ ಎಂತಿ ಹೆಂಗೆ ಮಾಡ್ರಿ ಅಂತ ಕೇಳಿ ಕೇಳಿ ತಿಂತಾರ್ರಿ ಭಾಳ ಮಸ್ತಾಗಿರ್ತೈತಿ ಬಾಯಾಗಿಟ್ರ ಬೆಣ್ಣೆ ಥರ ಕರಿಗೆ ಹೋಗತ್ರಿ ಹಂಗೆ ಉಪ್ಪಿಟ್ಟಾಗೈತ್ರಿ ನೀವು ಇದೇ ವಿಧಾನದಾಗ ಉಪ್ಪಿಟ್ಟು ಮಾಡಿ ಯಾರು ತಿನ್ನಂಗಿಲ್ಲ ಅಂತಾರಲ್ಲ ರೀ ಅವ್ರಿಗೆ ಮೊದಲಿಗೆ ಕೊಡ್ರಿ ನೀವು ಎಲ್ಲರೂ ಇಷ್ಟಪಟ್ಟ ತಿಂತಾರ್ರಿ ಈ ಉಪ್ಪಿಟ್ಟು ಮಾಡೋಕೆ ನಾವು ಇಲ್ಲಿ 2-3 ಟೇಬಲ್ ಸ್ಪೂನ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆ ಹಾಕಿದ್ದೀವಿ ರೀ ಸಾಸಿವೆ ಚಟಪಟ ಸಿಡಿದ ನಂತರ ಸ್ವಲ್ಪ ಜೀರಿಗೆನೂ ಹಾಕ್ರಿ ಆ ನಂತರ ಇದಕ್ಕೆ ಉದ್ದಿನ ಬೇಳೆ ಹಾಕ್ರಿ ಸ್ವಲ್ಪ ಆ ನಂತರ ಹಸಿಮೆಣ್ಸಿಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಸಿಮೆಣ್ಸಿಕಾಯಿ ಅಷ್ಟನ್ನು ಹಾಕಿ ಅನ್ನ ಚಂದಂಗೆ ಒಂದ್ಸಲ ಅಂತಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಕರಿಬೇವನ್ನು ಹಾಕಿರಿ ಈ ಕರಿಬೇವು ಹಾಕಿದ ನಂತರ ಸ್ವಲ್ಪ ತಿರುವಾಡಿ ಇದಕ್ಕೆ ಒಂದು 2-3 ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀವಿ ಅವನು ತಂದ ಇದ್ರಾಗ ಹಾಕಿದ್ವಿ ರೀ ಉಳ್ಳಾಗಡ್ಡಿ ಅಂದ್ರೆ ರೀ ಈರುಳ್ಳಿ ರೀ ಅವನು ಎಲ್ಲ ಚಂದಂಗೆ ಒಂದ್ಸಲ ಎಂತಿ ಫ್ರೈ ಮಾಡಿರಿ ಉಳ್ಳಾಗಡ್ಡಿ ಎಲ್ಲ ಹುರಿದ ನಂತರ ಇದಕ್ಕೆ ಸ್ವಲ್ಪ ಎಂತಿ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಉಪ್ಪು ಹಾಕಿರಿ ಉಪ್ಪು ಹಾಕಿ ಮತ್ತೊಂದು ಸಲ ಎಂತಿ ಇದನ್ನು ಚಂದಂಗೆ ಮಿಕ್ಸ್ ಮಾಡಿರಿ ಹಿಂಗೆ ಇದ್ರೊಳಗೆ ಎಂತಿ ಹೀಗೆಲ್ಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆಂತಿ ಇಲ್ಲಿ ನಾವು ಅರ್ಧ ಕಪ್ಪ ಚಿರೋಟಿ ರವೆ ಹಾಕಿದ್ದೀವಿ ರೀ ಇದಕ್ಕೆ ಚಿರೋಟಿ ರವೆ ಹಾಕಿ ಇದನ್ನು ಚಂದಂಗೆ ಎಂತಿ ಇದನ್ನು ತಿರಿಬೇಡ್ರಿ ಇದನ್ನು ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು ಮಾಡೋ ನಾರ್ಮಲ್ ರವೆ ಇರ್ತೈತೆ ನೋಡಿರಿ ಅದಕ್ಕೆ ಎಂತಿ ಬಾಂಬೆ ರವೆ ಅಂತಾರೋ ಏನು ಚಿರೋಟಿ ರವೆ ಅಂತಾರೋ ನೀವು ಕಮೆಂಟ್ನಾಗ ತಿಳಿಸ್ರಿ ನಾವಂತೂ ಇಲ್ಲೇ ಚಿರೋಟಿ ರವೆ ಅನ್ನತ್ತಿದ್ದೀವಿ ಇದು ಉಪ್ಪಿಟ್ಟು ಮಾಡೋ ನಾರ್ಮಲ್ ರವೆ ರೀ 0 ನಂಬರ್ ರವೆ ಅಲ್ರಿ ಉಪ್ಪಿಟ್ಟು ಮಾಡೋ ರವಾಕ ಏನು ಬಾಂಬೆ ರವೆ ಅಂತಾರೋ ಏನು 0 ನಂಬರ್ ಅಂತಾರೋ ಕಮೆಂಟ್ನಾಗ ಕಂಪಲ್ಸರಿ ತಿಳಿಸೋದ ಮರಿಬೇಡ್ರಿ ಆನಂತರ ಇದಕ್ಕೆ ಎಂತಿ ಅರ್ಧ ಟೊಮೆಟೊ ಕಟ್ ಮಾಡಿದ್ದೀವಿ ಅದನ್ನು ತಂದ ಇದಕ್ಕೆ ಹಾಕಿದ್ದೀವಿ ರೀ ಆನಂತರ ನಾವು ಈ ರವೆ ಎದ್ರಲ್ಲೇ ತೊಗೊಂಡಿರ್ತೀವ್ರಲ್ಲ ಅದ್ರಲ್ಲೇ ಒಂದು ರವೆ ಆಯ್ತಂದ್ರೆ 3 ನೀರು ಹಾಕ್ಬೇಕು ರೀ ನಾವು ಅರ್ಧ ಕಪ್ ರವೆ ತೊಗೊಂಡಿದ್ದೀವಿ ಅರ್ಧ ಕಪ್ಲೇನ 3 ನೀರು ಅವನ್ನ ಕಾಸಕ್ಕೆ ಇಟ್ಟಿದ್ದೀವಿ ನೀರು ಕಾದಿದ್ದು ತಂದ ಇದ್ರಾಗ ಹಾಕಿದ್ದೀವಿ ಆನಂತರ ಇದಕ್ಕೆ ಸ್ವಲ್ಪ ಎಂತಿ ಕೊತ್ತಂಬರಿ ಸೇರಿಸಿ ಸ್ವಲ್ಪ ಎಂತಿ ಸಕ್ಕರೆ ಪುಡಿ ಇತ್ತು ರೀ ಸಕ್ಕರೆ ಪುಡಿ ಹಾಕಿದ್ದೀವಿ ಹಾಕಿ ಅದನ್ನು ಚೆಂದಂಗೆ ಒಂದು ಸಲ ಎಂತಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ ತೊಗೊಂಡು ಒಂದು 2 ನಿಮಿಷ ಮುಚ್ಚಿಬಿಡ್ರಿ ಗ್ಯಾಸ ಮೀಡಿಯಮ್ ಇರಲ್ರಿ 2 ನಿಮಿಷ ಆದ ನಂತರ ಇದನ್ನು ಒಂದು ಸಲ ಎಂತಿ ಈ ಲಿಡ್ ತೆಗೆದ ಸ್ವಲ್ಪ ಇದಕ್ಕೆ ಒಂದು ಚಮಚೆ ಎಂತಿ ತುಪ್ಪ ಹಾಕಿರಿ ತುಪ್ಪ ಹಾಕಿ ಮತ್ತೊಂದು ಸಲ ಇದನ್ನು ಲಿಡ್ಡ ಮುಚ್ಚಿಬಿಡ್ರಿ ಇದು ತುಪ್ಪ ಹಾಕಿ ಮುಚ್ಚಿಟ್ಟೋದ್ರಿಂದ ಅದು ಚಂದ ಉಮ್ಗಳು ಬರ್ತೈತೆ ರೀ ಭಾಳ ಮಸ್ತ್ ಆಕೈತಿ ಹಿಂಗೆ ತಿರುವಾಡಿ ಮತ್ತೊಂದು ಸಲ ಮುಚ್ಚಿಬಿಡ್ರಿ ಅದನ್ನು ಭಾಳ ಅಂದ್ರೆ ಭಾಳ ಚಂದ ಅಳ್ತೈತೆ ರೀ ಅದು ಉಪ್ಪಿಟ್ಟು ನೋಡ್ರಿ ಈಗ ಗ್ಯಾಸ ಬಂದ್ ಮಾಡೀವ್ರಿ ಬಂದ್ ಮಾಡಿ ಅದನ್ನು ಚಂದಂಗೆ ಮುಚ್ಚಿಟ್ಟಿದ್ದೀವಿ ಈಗ ಉಪ್ಪಿಟ್ಟು ನೋಡ್ಬೋದು ರೀ ಬೆಣ್ಣೆ ಥರ ಕರಿ ಹೋಗತ್ರಿ ಚೊಂಚದಾಗ ಹಿಡಿದ್ರೆ ನೀವು ನೋಡ್ರಿ ಲಟ ನೋಡ್ರಿ ಈಗ ನಾವು ಸರ್ವ್ ಮಾಡಿ ತೋರ್ಸಾತಿದ್ದೀವಿ ಸಣ್ಣ ಮಕ್ಕಳಿಗೆ ಮಾಡಿ ಕೊಟ್ರೆ ತಿಗೋರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಇಟೀಟ ಪಾಪು ಇರ್ತಾರಲ್ಲ ರೀ ಅವ್ರಿಗೆ ಎಂತಿ ಕೊಡೋರಿದ್ರೆ ಮೆಣ್ಸಿಕಾಯಿ ಎಂತಿ ಒಂದೇ ಮೆಣ್ಸಿಕಾಯಿ ಹಾಕ್ರಿ ಇಲ್ಲ ಮೆಣ್ಸಿಕಾಯಿ ಹಾಕಲ್ದ ಹಂಗೆ ಜೀರಿಗೆ ಅಷ್ಟನ್ನು ಜೀರಿಗೆ ತುಪ್ಪ ಹಾಕಿ ಉಪ್ಪಿಟ್ಟು ಮಾಡಿಕೊಡ್ರಿ ಈಗ ನಾವು ಸರ್ವ್ ಮಾಡಿ ತೋರ್ಸಾತಿದ್ದೀವಿ ಇದ್ರ ಜೊತೆ ನೀವು ಖಾರ ಮಿಕ್ಸ್ ಅದು ಇರ್ತಾರಲ್ಲ ಅವನು ಕೊಡ್ಬೋದು ಇಲ್ಲ ಚುರುಮುರಿ ಚೋಡ ಕೊಡ್ಬೋದು ಇಲ್ಲ ಹಿಂಗೆ ಇಷ್ಟನೂ ಕೊಡ್ಬೋದು ರೀ ಇದಕ್ಕೆ ಬೇಕಂದ್ರೆ ನೀವು ಮ್ಯಾಲ ಕಾಯಿ ತುರಿ ಸ್ವಲ್ಪ ಎಂತಿ ಇತ್ತಂದ್ರೆ ಕಾಯಿ ತುರಿನೂ ಹಾಕ್ಬೋದು ರೀ ನೋಡ್ರಿ ಉಪ್ಪಿಟ್ಟು ಚಂದ ಕಲರ್ಫುಲ್ ಕಾಣತಿತ್ತಿಲ್ಲ ರೀ ಮುಂಜಾನೆ ನಾಷ್ಟಕ್ಕೆ ಮಕ್ಕಳಿಗೆ ಮಾಡಿಕೊಡ್ರಿ ಅಥವಾ ಡಬ್ಬೆ ಕಟ್ಟಾಕ್ ಮಾಡಿಕೊಡ್ರಿ ಮನೆಗೆ ಯಾರೇ ಬಂದಾಗ ಮಾಡಿರಿ ಈ ವಿಡಿಯೋ ಹೆಂಗೆ ಅನಿಸ್ತತೆ ಕಮೆಂಟ್ನಾಗ ತಿಳಿಸ್ರಿ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ.